ಆಕಾಶವಾಣಿ ಮಂಗಳೂರು. ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನ. ಇಂದಿನ ಕಾರ್ಯಕ್ರಮದಲ್ಲಿ ವಾಚನಕಾರರಾಗಿ ಭಾಗವಹಿಸುತ್ತಾರೆ ಜಯಪ್ರಕಾಶ್ ಎ ನಾಕೂರು. ವ್ಯಾಖ್ಯಾನಕಾರರು ಈಶ್ವರ ಭಟ್ ಗುಂಡ್ಯಡ್ಕ. ಇದೀಗ ಕೇಳಿ ಕಾವ್ಯಯಾನದ 32ನೇ ಹೆಜ್ಜೆ. ದುಃಖಿತಳಾದಂತಹ ಕೌಸಲ್ಯೆಯನ್ನು ರಾಮ ಸಮಾಧಾನಪಡಿಸುತ್ತಾ ಹೇಳ್ತಾನೆ, ಅಮ್ಮ ಮಾತೆ, ನೀನು ಅಳಲಲಾಗದು, ಅಳಲಲಾಗದು ಎಂದು ಹರಿ ಮನದೊಳಗೆ ಖರಖರನೊಂದು, ಅಳಲಲಾಗದು ಎಂದು ಹರಿ ಮನದೊಳಗೆ ಖರಖರನೊಂದು ಮರುಗುತ್ತಾಗ ಹಲವು ಪರಿಯಲಿ ಸಂತವಿಟ್ಟನು, ಮರುಗುತ್ತ ಹಲವು ಪರಿಯಲಿ ಸಂತವಿಟ್ಟನು, ಸತಿಯ ಕೈವಿಡಿದು ಸಲಹೆ, ಸತಿಯ ಕೈವಿಡಿದು ಸಲಹೆ, ಕೈಯೆಡೆಗೊಟ್ಟೆನು ಈಕೆಯ, ಕೈಯೆಡೆಗೊಟ್ಟೆನೀಕೆಯ, ಬಳಲಲು ಅಳಲದಲಿ ಎಮ್ಮ ಪರಿಯಲಿ, ಬಳಲಲು ಅಳಲದಲಿ ಎಮ್ಮ ಪರಿಯಲಿ, ಹಲುಬುವ ಅವ್ವೆಯ ಚರಣ ಸೇವೆಯ ಮಾಡುತ್ತಿಗುದೆಂದ, ಹಲುಬುವವ್ವೆಯ ಚರಣ ಸೇವೆಯ ಮಾಡುತ್ತಿಗುದೆಂದ. ಆ ತನ್ನ ತಾಯಿಯಾದಂತಹ ಕೌಸಲ್ಯ ಮಾತೆ ದುಃಖಿಸುತ್ತಿರುವುದನ್ನು ಕಂಡಂತಹ ರಾಮಚಂದ್ರ ತಾನೂ ಮನಸ್ಸಿನಲ್ಲಿ ನೊಂದುಕೊಳ್ತಾನೆ. ಅಳಲಬೇಡ ತಾಯೇ, ನೀನು ಮನದೊಳಗೆ ನೊಂದು ಮರುಗುವುದನ್ನು ನಾನು ನೋಡಲಾರೆ. ಖರನ ವೈರಿಯಾದಂತಹ ರಾಮಚಂದ್ರಮ ಅನೇಕ ರೀತಿಯಲ್ಲಿ ಹಲವು ಪರಿಯಲಿ ಕೌಸಲ್ಯೆಯನ್ನು ಸಮಾಧಾನಪಡಿಸುವುದಕ್ಕೆ ಪ್ರಯತ್ನ ಪಡ್ತಾನೆ. ಒಂದು ಹಂತದಲ್ಲಿ ಕೌಸಲ್ಯೆಯನ್ನು ಸಮಾಧಾನಪಡಿಸಿ ಆಮೇಲೆ ತನ್ನೊಂದಿಗೆ ಇರುವಂತಹ ಸೀತೆಯನ್ನು ಕೈ ಹಿಡಿದು ಕೇಳಿಕೊಳ್ಳುತ್ತಾನೆ, ಸೀತಾ, ನೀನು ಇದೋ ನನ್ನ ಬಾಳಲ್ಲಿ ಬಂದವಳು, ನನ್ನ ಮನದನ್ನೇ ನೀನು. ನನ್ನ ತಾಯಿಯಾದಂತಹ ಕೌಸಲ್ಯೆ ದುಃಖಪಡುತ್ತಿದ್ದಾಳೆ. ಇವಳಿಗೆ ಕೈಕೊಟ್ಟು ಇವಳು ಬಳಲದಂತೆ ದುಃಖಿಸದಂತೆ ನಾನು ಹೇಗೆ ತಾಯಿಯನ್ನು ಸಮಾಧಾನಪಡಿಸಿದೆನೋ ಅದೇ ಪ್ರಕಾರವಾಗಿ ಈ ಹಲುಬುತ್ತಿರುವಂತಹ ಅವ್ಯಯ ಚರಣ ಸೇವೆಯನ್ನು ಮಾಡುತ್ತಾ ನೀನಿರಬೇಕು. ನಾನು ವನವಾಸದಿಂದ ಬರುವವರೆಗೆ ನೀನು ತಾಯಿಯ ಚರಣ ಸೇವೆಯನ್ನು ಮಾಡಬೇಕು ಅಂತೇಳಿ ಸೀತೆಯ ಕೈ ಹಿಡಿದು ಕೇಳಿಕೊಳ್ತಾನೆ. ಆವಾಗ ಸೀತೆ, ಕೊಡಗು ಸಾಗಿರಲು ಒಬ್ಬ ವಿಪ್ರನು ಮೃಡನ ರೂಪನು ಬಂದು, ಕೊಡಗು ಸಾಗಿರಲು ಒಬ್ಬ ವಿಪ್ರನು ಮೃಡನ ರೂಪನು
ಬಂದು ನೋಡಿದನು ಎಡದ ಕೈಜನು ಫಲವನೆಂದನು ಜನಕನಿದಿರಿನಲಿ. ಎಡದ ಕೈಯನು ನೋಡಿದ ಎಡದ ಕೈಜನು ಫಲವನೆಂದನು ಜನಕನಿದಿರಿನಲಿ. ಅಡವಿಯೊಳಗಿಗಳು ಎಂದಡೆ ಅಡವಿಯೊಳಗೆ ಇಗಳು ಎಂದಡೆ ಇಂದದು ಬಿಡದೆ ಗತಿಸಿತ್ತನಗೆ ಇಂದು ಅದು ಬಿಡದೆ ಗತಿಸಿತ್ತನಗೆ ನಿಮ್ಮಡಿಯೊಡನೆ ಬಗೆನು ನಿಮ್ಮಡಿಯೊಡನೆ ಬಗೆನು ಅಗಲಿರೆನು ಅಗಲಿರೆನು ದಿಟ ತಾನೆಂದಳವನಿಸುತ್ತೆ. ಜಾನಕಿ ತನ್ನ ಬಾಲ್ಯವನ್ನು ನೆನಪಿಸಿಕೊಳ್ಳುತ್ತಾಳೆ. ನೀನು ಕೌಸಲ್ಯಾದೇವಿಯ ಸೇವೆಯನ್ನು ಮಾಡುತ್ತಾ ಅಯೋಧ್ಯೆಯಲ್ಲಿರಬೇಕು, ನಾನು ವನವಾಸಕ್ಕೆ ಹೋಗುತ್ತೇನೆ ಅಂತೇಳಿ ರಾಮ ಹೇಳಿದಾಗ ಹಿಂದೊಮ್ಮೆ ಎಳವೆಯಲ್ಲಿ ಒಬ್ಬ ಮುನಿಪ ಜನಕರಾಯನ ಅರಮನೆಯಲ್ಲಿದ್ದಂತಹ ಸಂದರ್ಭದಲ್ಲಿ ಒಬ್ಬ ಮೃಡನ ರೂಪನೆನಿಪ್ಪ ಮುನಿಪ, ಪರಶಿವನಂತೆ ಕಾಣುವಂತಹ ಮುನಿಪೋತ್ತಮನೊಬ್ಬ ಬಂದು ನನ್ನ ಎಡದ ಕೈಯನ್ನು ನೋಡಿದ. ಎಡದ ಕೈಯನ್ನು ನೋಡಿ ಫಲ ಏನು ಅಂತೇಳಿ ಆವಾಗಲೇ ನನ್ನ ತಂದೆಗೆ ವಿಸ್ತರಿಸಿ ಹೇಳಿದ್ದಾನೆ. ಎಡದ ಕೈಯನ್ನು ಹಿಡಿದು ಜನಕನ ಇದಿರಿನಲ್ಲಿ ಈ ಸೀತೆಯ ಭವಿಷ್ಯ ಏನು ಅಂತೇಳಿ ಕೇಳಿದರೆ ಇವಳು ಅಡವಿಯಲ್ಲಿ ವಾಸವಾಗಿರ್ತಾಳೆ, ಅಡವಿಯಳು ಇಹಳೆಂದು ಅಂದು ಹೇಳಿದಂತಹ ಮುನಿಪನ ಮಾತು ಇಂದು ದಿಟವಾಯಿತು. ಇಂದು ಆ ಭವಿಷ್ಯದ ನುಡಿ ಬಿಡದೆ ಗತಿಸಿತ್ತು ಎನಗೆ. ಆದ್ದರಿಂದ ನಾನು ಎಂತಿದ್ದರೂ ಕೂಡ ರಾಮನೊಂದಿಗೇ ಇರುವವನು. ಸ್ವಾಮಿ, ನಿಮ್ಮಡಿಯೊಡನೆ ಬಹೆ, ನೀವೆಲ್ಲಿ ಹೋಗುತ್ತೀರೋ ನಿಮ್ಮನ್ನು ಹಿಂಬಾಲಿಸಿ ನಾನೂ ಬರುತ್ತೇನೆ. ನಿಮ್ಮನ್ನು ಅಗಲಿ ನಾನು ಇರುವುದಕ್ಕಿಲ್ಲ, ಇದು ಸತ್ಯ. ಇದಕ್ಕೆ ಹಿಂದೆ ನಾನು ಕನ್ಯೆಯಾಗಿದ್ದಾಗ ಮುನಿಪೋತ್ತಮ ಆಡಿದ ಮಾತೆ ಅದು ದಿಟ ಎಂದು ಅವನಿಸುತ್ತೆ ಭೂಜಾತೆ ಸೀತಾಮಾತೆ ರಾಮಚಂದ್ರಮನಲ್ಲಿ ಬೇಡಿಕೊಳ್ತಾಳೆ. ಆವಾಗ ರಾಮಚಂದ್ರಮ ಅದನ್ನು ಒಪ್ಪುತ್ತಾನೆ. ಲಕ್ಷ್ಮಣನನ್ನು ಕುರಿತು ಹೇಳುತ್ತಾನೆ. ಅಲಸದವ್ವೆಯ ಚರಣ ಸೇವೆಯ ಬಳಿಯಲಿ ಇಹುದು ಎಲೆ ತಮ್ಮ ಅಲಸದೆ ಅವ್ವೆಯ ಚರಣ ಸೇವೆಯ ಬಳಿಯಲಿಹುದು ಎಲೆ ತಮ್ಮ ಎಂದರೆ ನಿಲುವೆನೆ ನಾ ನಿನ್ನ ನಗಲಿರೆ ಬೆಸಸಬೇಡೆ ನಗೆ ನಿಲುವೆನೆ ನಾ ನಿನ್ನ ನಗಲಿ ಇರೆ ಬೆಸಸಬೇಡೆ ನಗೆ ನೆಲನು ಹೋಗಲಿ ತಂದೆಯಳಿಯಲಿ ಕುಲವು ಕೆಡಲಿ ಆ ನಿನ್ನ ಪಾದದ ಬಳಿಯಲಿಪ್ಪೆನು ನೆಲನು ಹೋಗಲಿ ತಂದೆಯಳಿಯಲಿ ಕುಲವು ಕೆಡಲಿ ಆ ನಿನ್ನ ಪಾದದ ಬಳಿಯಲಿ ಇಪ್ಪೆನು ಭೇದ ಬಳಕೆಯ ಮಾತಮಾಡು ಭೇದ ಬಳಕೆಯ ಮಾತಮಾಡೆಂದ ತಮ್ಮ ಲಕ್ಷ್ಮಣ, ಸೀತೆ ನನ್ನೊಂದಿಗೆ ಕಾಡಿಗೆ ಬರ್ತಾಳೆ. ಹಾಗಾದರೆ ಇಲ್ಲಿ ತಾಯಿಯವರನ್ನು ನೋಡಿಕೊಳ್ಳುವವರು ಯಾರು? ನೀನೇ ಮಾಡಬೇಕು. ಅಲಸದವ್ವೆಯ ಚರಣ ಸೇವೆಯ ಅವಳ ಬಳಿಯಲ್ಲಿದ್ದುಕೊಂಡು ಅವಳ ಸೇವೆಯನ್ನು ಮಾಡು ತಮ್ಮ ಎಂದು ಲಕ್ಷ್ಮಣನಲ್ಲಿ ರಾಮ ಕೇಳ್ತಾನೆ. ಆವಾಗ ಲಕ್ಷ್ಮಣ ಸ್ವಲ್ಪ ಸಿಟ್ಟಿನಿಂದ
ನಿಲುವೆನೇ ನಾನಿನ್ನ ನಗಲಿ. ನಿನ್ನನ್ನು ಬಿಟ್ಟು ನಾನಿರ್ತೇನೆಯೇ? ನಾನಿರೋದಿಲ್ಲ. ಏನಾದೀತು? ನನಗೆ ಈ ಕಾರ್ಯವನ್ನು ಹೇಳಬೇಡ. ನೀನು ಕಾಡಿಗೆ ಹೋಗುವವನು. ನಿನ್ನನ್ನು ಬಿಟ್ಟು ನಾನಿಲ್ಲಿ ಅಯೋಧ್ಯೆಯಲ್ಲಿರಬೇಕು ಅಂದರೆ ನಾನು ಕೇಳುವವನಲ್ಲ. ಇದನ್ನು ಬೆಸಸಬೇಡ. ಇದನ್ನು ನೀನು ನನಗೆ ಉಪದೇಶ ಮಾಡಬೇಡ. ಏನಾದೀತು? ನೆಲನು ಹೋಗಲಿ, ಈ ರಾಜ್ಯ ಹೋಗಲಿ, ತಂದೆ ಅಳಿಯಲಿ, ದಶರಥ ಚಕ್ರವರ್ತಿಗಳು ಸ್ವರ್ಗಸ್ಥರಾಗಲಿ, ಕುಲವು ಕೆಡಲಿ, ನಮ್ಮ ಕುಲವೇ ಕೆಟ್ಟು ಹೋಗಲಿ, ಆದರೆ ನಾನು ಮಾತ್ರ ನಿನ್ನ ಪಾದದ ಬಳಿಯಲಿಪ್ಪೆನು. ನೀನು ಹೆಜ್ಜೆ ಇಟ್ಟಲ್ಲಿ ನಿನ್ನ ಹೆಜ್ಜೆಗೆ ಹೆಜ್ಜೆ ಇಟ್ಟು ನಿನ್ನ ನೆರಳಂತೆ ನಾನು ಬರ್ತೇನೆ. ಈ ಭೇದ ಬಳಕೆಯ ಮಾತನ್ನು ಮಾತ್ರ ನೀನು ನಿಲ್ಲಿಸಬೇಕು. ನನ್ನೊಡನೆ ಆಡಬೇಡ ಅಂತೇಳಿ ಲಕ್ಷ್ಮಣ ಖಂಡತುಂಡವಾಗಿ ರಾಮನಲ್ಲಿ ವಿನಂತಿಸಿಕೊಳ್ತಾನೆ. ಅದನ್ನು ರಾಮ ಒಪ್ಪುತ್ತಾನೆ. ಆದರೆ ಮುಂದೇನು ಮಾಡಬೇಕು ಅಂತೇಳಿ ಲಕ್ಷ್ಮಣನಿಗೆ ಹೇಳ್ತಾನೆ. ಜನನಿ ಸೌಮಿತ್ರಿಯರ ನೇಮವ, ಸೌಮಿತ್ರಿಯರ ಜನನಿಯ ನೇಮವನು ಅನುಜ ಪಡೆಯೇನೆ. ಹರಿದು ಕೆಡಗಿದ ತನುವ ಪದದಲ್ಲಿ, ಹರಿದು ಕೆಡಗಿದ ತನುವ ಪದದಲ್ಲಿ, ಹರಿದು ಕೆಡಗಿದ ತನುವ ಪದದಲ್ಲಿ ಕೈಕೆಯರ್ತಿಗೆ ರಾಮ ವಧು ಸಹಿತ ವನವಗೊಗುವನು. ರಾಮ ವಧು ಸಹಿತ ವನವ ಹೋಗುವನು. ಕೃತ್ಯವಾವುದು ತನಗೆ, ಕೃತ್ಯವಾವುದು ತನಗೆ ಬೆಸಸು. ತನಗೆ ಬೆಸಸೆನೆ ಬೈದು ಕೈಕೆಯ ವನಿತೆ ಕಂಬನಿ ದುಂಬಿ. ಕಂದನನಪ್ಪಿ ಹೇಳಿದಳು, ಕಂಬನಿ ದುಂಬಿ ಕಂದನನಪ್ಪಿ ಅಪ್ಪಿ ಹೇಳಿದಳು, ಕಂದನನಪ್ಪಿ ಹೇಳಿದಳು. ಲಕ್ಷ್ಮಣ, ನೀನು ನನ್ನೊಡನೆ ಕಾಡಿಗೆ ಬರ್ತೀಯ. ಸೀತೆ ಆಗಲೇ ಹೊರಟು ನಿಂತಿದ್ದಾಳೆ. ಹಾಗಾದರೆ ನಿನ್ನ ಕರ್ತವ್ಯ ಏನು? ನೀನು ನಿನ್ನ ತಾಯಿಯವರಲ್ಲಿ ಅಪ್ಪಣೆಯನ್ನು ಕೇಳಬೇಕು. ಜನನಿ ಸೌಮಿತ್ರಿಯರ ನೇಮವನನುಜ ಪಡೆಯನೆ. ಅನುಜ ಲಕ್ಷ್ಮಣ, ನೀನು ಹಾಗೂ ನಿನ್ನ ತಮ್ಮನಾದಂತಹ ಶತ್ರುಘ್ನ, ಲಕ್ಷ್ಮಣ ಶತ್ರುಘ್ನರು ಸೌಮಿತ್ರಿಯರು. ಅವರ ಜನನಿಯಾದಂತಹ ಸುಮಿತ್ರೆಯ ಅಪ್ಪಣೆಯನ್ನು ನೀನು ಪಡೆಯಬೇಕು ಅಂತೇಳಿ ಲಕ್ಷ್ಮಣನಿಗೆ ಒಪ್ಪಿಸ್ತಾನೆ. ಬಂದು ಸುಮಿತ್ರಾದೇವಿಯ ಪಾದಗಳಿಗೆ ವಂದಿಸಿ, ಕೈಕೆಯ ಇಚ್ಛೆಯಂತೆ ದಶರಥ ಚಕ್ರವರ್ತಿಗಳು ರಾಮನನ್ನು ವನವಾಸ ಕಟ್ಟುತ್ತಿದ್ದಾರೆ. ರಾಮ ವನಕ್ಕೆ ಹೊರಟು ನಿಂತಿದ್ದಾನೆ. ಈವಾಗ ನನ್ನ ಕರ್ತವ್ಯ ಏನು ಅಮ್ಮ, ನೀನು ಹೇಳಬೇಕು ಅಂತೇಳಿ ಕೇಳಿಕೊಂಡಾಗ ಸುಮಿತ್ರೆ, ಓ ಕೈಕೆ ಇಷ್ಟೆಲ್ಲ ಮಾಡಿದಳೆ. ಕೈಕೆಯ ಬೈದು ಕಂಬನಿದುಂಬಿ ಕಂದನಾದಂತಹ ಲಕ್ಷ್ಮಣನನ್ನು ಅಪ್ಪಿಕೊಂಡು ದುಃಖದಿಂದ ವನಿತೆಯಾದಂತಹ ಸುಮಿತ್ರೆ ಕಂದನನ್ನು ಅಪ್ಪಿ ಹೀಗೆಂದು ಹೇಳುತ್ತಾಳೆ, ಕಂದ, ನಿನಗೆ ಕರ್ತವ್ಯ ಇದೆ. ರಾಮನ ಮಡದಿಯಾದಂತಹ ಸೀತೆ ಗಂಡನೊಡನೆ ತಾನಿರಬೇಕು ಎಂಬ ಕಾರಣಕ್ಕಾಗಿ ಅವಳು ಹೊರಟು ನಿಂತಿದ್ದಾಳೆ. ಆದರೆ ನೀನು ಇದು ತನಕ ರಾಮ, ಭರತ, ಲಕ್ಷ್ಮಣ, ಶತ್ರುಘ್ನ ಎಂಬಂತಹ 4 ಮಕ್ಕಳಿದ್ರೂ ಕೂಡ ರಾಮನೊಡನೆ ಬೆಳೆದವನು ನೀನು. ರಾಮ ಲಕ್ಷ್ಮಣರು, ಭರತ, ಶತ್ರುಘ್ನರು. ಹಾಗಾಗಿ ರಾಮನನ್ನು ಬಿಟ್ಟು ನೀನಿಲ್ಲ. ಆದ ಕಾರಣ ನಿನ್ನ ಕರ್ತವ್ಯ ಏನು ಅಂತೇಳಿ ಕೇಳಿದರೆ, ನನ್ನ ಮಗ ನೀನು ಹೌದು, ನಿನ್ನನ್ನೂ ರಾಮನೊಡನೆ ಕಾಡಿಗಟ್ಟುವುದಕ್ಕೆ ನನಗೆ ದುಃಖವಾಗುತ್ತದೆ. ಆದರೆ ನಿನಗೂ ಕರ್ತವ್ಯ ಇದೆ. ಏಕೆಂದರೆ ರಾಮ ನಿನ್ನ ಹಿರಿಯ ಅಣ್ಣನಲ್ವೇ. ಅದಕ್ಕಾಗಿ ತಂದೆ ಇಲ್ಲದ ಮೇಲೆ ನಿನ್ನ ಕರ್ತವ್ಯ ಏನು ಎಂಬುದನ್ನು ನಾನು ಹೇಳುತ್ತೇನೆ. ನೀನೇನು ಮಾಡಬೇಕು ಗೊತ್ತೇ?
ಇದುವರೆಗೆ ಕಾವ್ಯಯಾನ ಬತ್ತಲೇಶ್ವರ ಕವಿ ವಿರಚಿತ ಕೌಶಿಕ ರಾಮಾಯಣ ಕಾವ್ಯದ ವಾಚನ ವ್ಯಾಖ್ಯಾನದ 32ನೇ ಹೆಜ್ಜೆ ಪ್ರಸಾರವಾಯಿತು. ಇಂದಿನ ಕಾವ್ಯಯಾನದಲ್ಲಿ ವಾಚನಕಾರರಾಗಿ ಭಾಗವಹಿಸಿದ್ದವರು ಜಯಪ್ರಕಾಶ್ ಎ ನಾಕೂರು, ವ್ಯಾಖ್ಯಾನಕಾರರು ಈಶ್ವರ ಭಟ್ ಗುಂಡ್ಯಡ್ಕ. ನಿರ್ಮಾಣ ಸಹಾಯ ಗೀತಾ ಉದಯ ಭಟ್. ಕಾರ್ಯಕ್ರಮ ನಿರ್ಮಾಣ ಲತೀಶ್ ಪಾಲ್ದಾನೆ.